ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಸೆಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಸಮ್ ಸಿಂಬಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಅದೇ ಥರ ಇನ್ನೊಂದು ಸ್ವಲ್ಪ ಸಿಂಬಲ್ಸ್ ಇದೆ, ಅದನ್ನು ಹೇಳಿಬಿಟ್ಟು ನೆಕ್ಸ್ಟು ಸೆಟ್ಸನ್ನು ಹೇಗೆ ಬರೆಯೋದು, ಟೈಪ್ಸ್ ಆಫ್ ಸೆಟ್ಸ್ ಏನಿದೆ, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಡೀಟೇಲ್ ಆಗಿ ನೋಡೋ ನಿಮಗೆ ಕಲರ್ ಡಿಫ್ರೆನ್ಶಿಯೇಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ಕೆಲವು ಸಿಂಬಲ್ಸನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದು ನಿಮಗೆ ಹೊಸ ಸಿಂಬಲ್ಲು, ಇದನ್ನು ಎಪ್ಸಲಾನ್ ಅಂತ ಹೇಳ್ತಾರೆ. ಈ ಎಪ್ಸಲಾನ್ ಅಂತ ಹೇಳಿದ್ರೆ ಸಮ್ ಎಲಿಮೆಂಟ್ ಈಸ್ ಬಿಲಾಂಗ್ಸ್ ಟು ಸಮ್ ಸೆಟ್ ಅಂತ ಹೇಳೋದಕ್ಕೆ ಯೂಸ್ ಮಾಡೋ ಅಂಥ ಒಂದು ಸಿಂಬಲ್ ಆಗಿರುತ್ತೆ. ಅದೇ ಥರ ಇಲ್ಲಿ ನೋಡಿ ಎನ್ ಅಂತ ಇದೆ, ಕ್ಯಾಪಿಟಲ್ ಲೆಟರ್ ಎನ್. ಕ್ಯಾಪಿಟಲ್ ಲೆಟರ್ ಎನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ದಟ್ ಇಟ್ ಈಸ್ ಎ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಅದು ಹೇಗೆ ಗೊತ್ತಾಗಬೇಕು ಅನ್ನೋದನ್ನ ನಾನು ಫರ್ದರ್ ನಿಮ್ಗೆ ಟೈಪ್ಸನ್ನು ಹೇಳ್ತೀನಲ್ವಾ, ಅಲ್ಲಿ ಟೈಪ್ಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತಲ್ವಾ, ಅವಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಡಬ್ಲ್ಯೂ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ, ಸೆಟ್ ಆಫ್ ಹೋಲ್ ನಂಬರ್ಸ್. ಓಕೆ, ಇಲ್ಲಿ ನೋಡಿ ನಾನು ಝೆಡ್ ಪ್ಲಸ್ ಅಂತ ತಗೊಂಡಿದ್ದೀನಿ. ಸೊ ಯಾಕೆ ಝೆಡ್ ಪ್ಲಸ್? ಝೆಡ್ ಅಂತ ಹೇಳಿದ್ರೆ ಇಂಟೀಜರ್ಸ್, ನಿಮಗೆ ಗೊತ್ತೇ ಇದೆ. ಝೆಡ್ ಪ್ಲಸ್ ಅಂದರೆ ಆ ಸೆಟ್ಟಲ್ಲಿ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್ ಅಷ್ಟೇ ಇರುತ್ತೆ ಅಂತ ಅರ್ಥ. ನಿಮಗೆ ಝೆಡ್ ಕೊಟ್ಟಿದ್ದೀನಿ ವಿತೌಟ್ ಎನಿ ಡಿಸ್ಕ್ರಿಪ್ಷನ್, ದಟ್ ಈಸ್ ಪ್ಲಸ್ ಆರ್ ಮೈನಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ, ಎರಡೂ ಇದೆ ಅಂತ, ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ. ಸೊ ಕ್ಯೂ, ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ಅದೇ ಥರ ಕ್ಯೂ ಪ್ಲಸ್ ಅಂತ ಕೊಟ್ಟಿದ್ದೀನಿ. ಕ್ಯೂ ಪ್ಲಸ್ ಅಂತ ಹೇಳಿದ್ರೆ ಸೆಟ್ ಆಫ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್, ಓನ್ಲಿ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ಅಷ್ಟೇ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್. ನೆಕ್ಸ್ಟ್ ಆರ್ ಪ್ಲಸ್, ಅದೇ ರೀತಿ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ನೀವು ವಿತೌಟ್ ಎನಿ ಸೂಪರ್ ಸ್ಕ್ರಿಪ್ಟ್ ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಲೀಟ್ ಅದರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಬೇಕಿತ್ತು ನಂಬರ್ಸ್ ಅವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ನಾನಿಲ್ಲಿ ಸೂಪರ್ ಸ್ಕ್ರಿಪ್ಟಿಂದ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಅದು ಪರ್ಟಿಕ್ಯುಲರ್ ಆಗಿಬಿಡುತ್ತೆ. ಓಕೆನಾ? ಜನರಲ್ ಇರೋದು ಪರ್ಟಿಕ್ಯುಲರಿಗೆ ಬಂದ್ಬಿಡುತ್ತೆ. ಪರ್ಟಿಕ್ಯುಲರ್ ಇಸ್ ನಥಿಂಗ್ ಬಟ್ ಪಾಸಿಟಿವ್ ನಂಬರ್ಸನ್ನು ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ನೆಕ್ಸ್ಟ್ ಯೂಸ್ ಮಾಡಬೇಕಾಗಿರೋಂತಹ ಸಿಂಬಲ್ಸ್ಗಳು. ಅದೇ ರೀತಿ ಸೆಟ್ಸನ್ನು ಹೇಗೆ ಬರೆಯೋದು? ಸೊ ನಾನೊಂದು ಎಕ್ಸಾಂಪಲ್ ತಗೊತೀನಿ. ಸಪೋಸ್ ಐ ವಾಂಟ್ ಟು ಲಿಸ್ಟ್ ಫ್ಯೂ ಐಟಮ್ಸ್ ದಟ್ ಆರ್ ಇನ್ ಮೈ ಪೌಚ್, ಸ್ಟೇಷನರಿ ಐಟಮ್ಸ್ ಇನ್ ಮೈ ಪೌಚ್ ಟು ಬಿ ಸ್ಪೆಸಿಫಿಕ್. ಸೊ ಹೇಗೆ ಲಿಸ್ಟ್ ಔಟ್ ಮಾಡೋದು ಇದನ್ನ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಪೆನ್ ಇದೆ, ಪೆನ್ಸಿಲ್ ಇದೆ, ಎರೇಸರ್ ಇದೆ, ಶಾರ್ಪ್ನರ್ ಇದೆ, ಓಕೆ, ಒಂದು ವೈಟ್ನರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದಿಷ್ಟು ಐಟಮ್ಸನ್ನು ನಾನು ಸೆಟ್ಸ್ ಆಗಿ ಬರಿಬೇಕು. ಹೇಗೆ ನಾನು ಹೇಳಿದ್ದೆ ಅಲ್ವಾ, ವಿ ವಿಲ್ ಯೂಸ್ ಫ್ಲವರ್ ಬ್ರೇಸಸ್ ಟು ಕನ್ಸ್ಟ್ರಕ್ಟ್ ಎ ಸೆಟ್ಸ್ ಅಂತ ಸಿಂಬಲ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಟೇಕ್ ಅ ಓಪನ್ ಫ್ಲವರ್ ಬ್ರೇಸ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್ ಆರ್ ಸ್ಟಾರ್ಟ್ ಲಿಸ್ಟಿಂಗ್ ಫ್ಯೂ ಐಟಮ್ಸ್, ಸ್ಟೇಷನರಿ ಐಟಮ್ಸ್ ದಟ್ ಆರ್ ಇನ್ ಯೋರ್ ಪೌಚ್. ಪೆನ್, ಪೆನ್ಸಿಲ್, ಎರೇಸರ್, sharpener, scale, okay, so etc. ಏನೇನೋ ಇರುತ್ತೆ. ಸೊ ಐ ಆಮ್ ಲಿಸ್ಟಿಂಗ್ ಓನ್ಲಿ ಫ್ಯೂ ಐಟಮ್ಸ್. ಸೊ ಇದು ಒಂದು ಎಕ್ಸಾಂಪಲ್. ಆಮೇಲೆ ಕೊನೆಯಲ್ಲಿ ಫ್ಲವರ್ ಬ್ರೇಸ್, ಕ್ಲೋಸ್ ಬ್ರೇಸನ್ನು ಯೂಸ್ ಮಾಡಬೇಕು. ಓಪನ್ ಮಾಡ್ಕೊಳ್ಳಿ ಬ್ರೇಸನ್ನು, ಲಿಸ್ಟ್ ಆಲ್ ದ ಪಾಸಿಬಲ್ ಎಲಿಮೆಂಟ್ಸ್ ಆ್ಯಂಡ್ ಎಂಡ್ ವಿತ್ ದ ಕ್ಲೋಸಿಂಗ್ ಫ್ಲವರ್ ಬ್ರೇಸ್. ಸೊ ಇನ್ನೂ ಒಂದು ನಾನು ಎಕ್ಸಾಂಪಲ್ ತಗೊತೀನಿ. ಸೊ ಐ ವಾಂಟ್ ಟು ಲಿಸ್ಟ್ ವೆಜಿಟೇಬಲ್ಸ್ ದಟ್ ಲೆಫ್ಟ್ ಇನ್ ಮೈ ಕಿಚನ್. ನನ್ನ ಕಿಚನಲ್ಲಿ ಏನೇನು ತರಕಾರಿಗಳು ಉಳ್ಕೊಂಡಿದೆ ಅನ್ನೋದು ನಾನು ಲಿಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಏನೇನು ಉಳ್ಕೊಂಡಿರುತ್ತೆ? ಟೊಮ್ಯಾಟೊ ಇದೆ ಅಂತ ಅಂದ್ಕೊಳ್ಳೋಣ. ಟೊಮ್ಯಾಟೊ, ಪೊಟ್ಯಾಟೊ, ಆನಿಯನ್, ಸೊ ಗಾರ್ಲಿಕ್, ಜಿಂಜರ್, ಇಷ್ಟೆಲ್ಲ ಐಟಮ್ಸ್ ನನ್ನ ಕಿಚನಲ್ಲಿ ಉಳ್ಕೊಂಡಿದೆ ಅಂತ ಅನ್ಕೊಂಡು ಈ ಥರ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀನಿ.
ಓಕೆನಾ. ನಾನು ಇದನ್ನೇ ಇನ್ನೊಂದು ಥರ ಬರೆದು ತೋರಿಸ್ತೀನಿ. ಈ ಸೆಟ್ಟನ್ನು ನಾನು ಎ ಅಂತ ರೆಪ್ರೆಸೆಂಟ್ ಮಾಡ್ಕೊತೀನಿ, ಈ ಸೆಟ್ಟನ್ನು ನಾನು ಬಿ ಅಂತ ರೆಪ್ರೆಸೆಂಟ್ ಮಾಡ್ಕೊತೀನಿ. ಈಗ ಏನ ನಾನು ಯಾವ ಥರ ಬರಿಬೋದಪ್ಪ ಅಂತ ಹೇಳಿದ್ರೆ, ಎಕ್ಸ್ ಅಂತ ತಗೋತೀನಿ. ಯಾಕೆ ಎಕ್ಸ್ ಅಂತ ತಗೊತೀನಿ ಅಂತ ಹೇಳಿದ್ರೆ, ಯೂಶುವಲಿ ಎಕ್ಸ್ ಅನ್ನೋದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆಲ್ಜಿಬ್ರಾದ ಕಾನ್ಸಂಟ್ರೇಷನ್ ಅಲ್ಲಿ ನೋಡಿದ್ರೆ, ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ, ವೇರಿಯಬಲ್ ಚೇಂಜಿಂಗ್ ಒಂದು ಕ್ವಾಂಟಿಟಿ ಆಗಿ ನಾವು ಇದನ್ನು ತಗೊಂಡಿರ್ತೀವಿ. ಎಕ್ಸ್ ಇಲ್ಲೂ ಅದೇ ಕೆಲಸನೇ ಮಾಡುತ್ತೆ. ಈ ಎಕ್ಸ್ ಇಲ್ಲಿ 5 ಎಲಿಮೆಂಟ್ಸ್ ಇದೆಯಲ್ಲ, ಎಕ್ಸ್ಗೆ 5 ಪಾಸಿಬಲ್ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ. ಸಚ್ ದಟ್, ಓಕೆ, ನನ್ನ ಸಿಂಬಲ್ಸ್ನ ಹೇಳಿದ್ದೆ, ಎಲ್ಲಿತ್ತು ಈ ಸಿಂಬಲ್ ನಾನು ನೆನ್ಪು ಮಾಡಿ. ಎಕ್ಸ್ ಆರ್ ದ ಸಮ್ stationary items in my pouch. Next, ಇದನ್ನ ಹೇಗೆ ಬರೆಯೋಣ? So I will take another variable y such that y are leftover vegetables in my kitchen. ಓಕೆ, ಈ ಥರ 2 ಥರ ಬರಿಬೋದು. ಸೊ ನಾನು ಹೇಗೆ ಬರೆಯೋದು ಅಂತಾನು ಹೇಳ್ಕೊಟ್ಟೆ, ಎಷ್ಟು ಥರ ಬರಿಬೋದು ಅಂತಾನು ಹೇಳ್ಕೊಟ್ಟೆ. ಸೊ ಒಂದು ಲಿಸ್ಟ್ ಔಟ್ ಮಾಡ್ಕೊತ ಹೋಗೋದು, ಇನ್ನೊಂದು ಆ ಲಿಸ್ಟನ್ನ ನೋಡಿಕೊಂಡು ಸೆಟ್ ಬಿಲ್ಡ್ ಮಾಡೋವಂಥದ್ದು. ಸೊ ನಾನೇ ಹಿಂಟ್ ಕೊಟ್ಬಿಟ್ಟೆ ಅಲ್ವಾ ಸೆಟ್ ಬಿಲ್ಡ್ ಮಾಡೋದು ಅಂತ. So on the basis of how we write the set, we have differentiated sets as 2 different types. ನಾವು ಸೆಟ್ಸ್ ಅನ್ನು ಹೇಗೆ ಬರಿತೀವಿ ಅನ್ನೋದ್ರ ಬೇಸಿಸ್ ಮೇಲೆ 2 ಥರ ಇದೆ. ಫಸ್ಟ್ ಒನ್ ಇಸ್ ರೋಸ್ಟರ್ ಮೆಥಡ್, ಅನದರ್ ಒನ್ ಈಸ್ ಸೆಟ್ ಬಿಲ್ಡರ್ ಮೆಥಡ್. ಓಕೆ, ಸೊ ಫಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ನಾನಿಲ್ಲಿ ಡ್ಯಾಶ್ ಹಾಕೊಂತೀನಿ ಅಷ್ಟೇ. ಓಕೆ, ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ. ಸೆಟ್ ಎ ಆ್ಯಂಡ್ ಬಿ ಆರ್ ಎಕ್ಸಾಂಪಲ್ ಫಾರ್ ರೋಸ್ಟರ್ ಮೆಥಡ್ ಆ್ಯಂಡ್ ಸೆಟ್ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್ ಎಕ್ಸಾಂಪಲ್ ಫಾರ್ ಸೆಟ್ ಬಿಲ್ಡರ್ ಮೆಥಡ್. ಸೊ 2 different types on the basis of how we represent the set. First one, roster method. Second one is set builder ಮೆಥಡ್. ಸೊ ಇದಕ್ಕೆ ಎಕ್ಸಾಂಪಲ್ ಇಲ್ಲಿ ನಾನು ಮೇಲ್ಗಡೆನೆ ಬರ್ದಿದ್ದೀನಿ. ಸೆಟ್ ಎ ಆ್ಯಂಡ್ ಬಿ, ಸೆಟ್ ಬಿಲ್ಡರಿಗೆ ಎಕ್ಸಾಂಪಲ್ ಸೆಟ್ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್, ಇವೆರಡಕ್ಕೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಓಕೆನಾ? ಇದರಲ್ಲೇ ಇದೆಲ್ಲ ನಾನು ಸ್ವಲ್ಪ ಜನರಲ್ ಎಕ್ಸಾಂಪಲ್ಸನ್ನ ಕೊಟ್ಟೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ಪೆಸಿಫಿಕ್ ಎಕ್ಸಾಂಪಲ್ನ ಕೊಡ್ತೀನಿ. ಸ್ಪೆಸಿಫಿಕ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸಿಗೆ ಬರೋಣ. ಮ್ಯಾಥಮೆಟಿಕ್ಸ್ ನಂಬರ್ಸನ್ನ ತಗೊಂಡು ಹೇಗೆ ಇವೆರಡು ಥರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. 2 ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 2 ಸಿಂಪಲ್ ಎಕ್ಸಾಂಪಲ್ ಆದಮೇಲೆ ನಾನು ಎಕ್ಸಾಂಪಲ್ಸ್ ಬರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ, ನಿಮಗೆ ಒಂದು 5 ಎಕ್ಸಾಂಪಲ್ಸ್ ಇದೆ ಬಿಫೋರ್ ಗೋಯಿಂಗ್ ಟು ಎಕ್ಸಸೈಸ್. ಆ ಎಕ್ಸಾಂಪಲ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗ್ತೀನಿ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಇನ್ ದ ಸೆನ್ಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀನಿ. ಓಕೆ,
ಸೊ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ರೋಸ್ಟರ್ ಮೆಥಡಿಗೆ ಟ್ಯಾಬುಲಾರ್ ಮೆಥಡ್ ಅಂತಾನು ಹೇಳ್ತೀವಿ. ಟ್ಯಾಬುಲಾರ್ ಮೆಥಡ್ ಅಂತಾನು ಹೇಳ್ತೀವಿ. ಟ್ಯಾಬುಲಾರ್ ಟೇಬಲ್ ಅಂದ್ರೇನೆ ಲಿಸ್ಟ್ ಔಟ್ ಮಾಡೋದು ಅನ್ನೋ ಅರ್ಥ ಬಂದ್ಬಿಡುತ್ತೆ. ಈ ಥರ ಲಿಸ್ಟ್ ಮಾಡೋದು. ಈ ಲಿಸ್ಟ್ ಮಾಡಿರೋದನ್ನ ನೋಡಿಕೊಂಡು ಒಂದು ಸೆಟ್ ಬಿಲ್ಡ್ ಮಾಡಿದ್ರೆ ಇದು ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತಪ್ಪ ಅನ್ನೋದನ್ನ ನಾವು ಈ ಥರ ವರ್ಡ್ಸಲ್ಲಿ ಡೀಟೇಲಿಂಗ್ ಅನ್ನ ಕೊಟ್ಟಿರೋದನ್ನ ಸೆಟ್ ಬಿಲ್ಡರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಗಿಂತ ಮುಂಚೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ಪ್ರಾಪರ್ ಡೆಫಿನೇಷನ್ ಅನ್ನ ಕೊಟ್ಬಿಡ್ತೀನಿ. ಸೆಟ್ಸಿಗೆ ಹೇಗೆ ಡೆಫಿನೇಷನ್ ಕೊಟ್ಟಿದ್ನೋ ಅದೇ ರೀತಿ ಫಸ್ಟ್ ಡೆಫಿನೇಷನ್ ಕೊಟ್ಟುಬಿಟ್ಟು ಆಮೇಲೆ ಮ್ಯಾಥಮೆಟಿಕ್ಸಿಗೆ ರಿಲೇಟೆಡ್ ಆಗಿರೋ ಎಕ್ಸಾಂಪಲ್ಸನ್ನು ನಾನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಏನೇ ಡೌಟ್ ಇದ್ರೂ ಯು ಕ್ಯಾನ್ ಕಾಮೆಂಟ್ ಆ್ಯಂಡ್ ಆಸ್ಕ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. If you like the video, please share with your friends and family. Thank you.